ಹರೇ ಶ್ರೀನಿವಾಸ. ಇವತ್ತು ಬಹಳ ವಿಶೇಷವಾದದ್ದು. ಸೋಮವಾರದ ದಿನ ಸೋಮನನ್ನ ನೆನೆದರೆ ಎಲ್ಲ ಮನಸ್ಸಿನ ದುಗುಡಗಳು, ದುಃಖಗಳು, ಮನಸ್ಸಲ್ಲಿ ಆಲೋಚನೆಗಳು, ಕೆಟ್ಟ ಕೆಟ್ಟ ಆಲೋಚನೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದ್ರೆ ಚಂದ್ರ ವೀಕ್ ಇರುತ್ತೆ. ತಾಯಿಯ ಜೊತೆ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ ಚಂದ್ರ ವೀಕ್ ಇರುತ್ತೆ. ಹೆಂಡತಿಯ ಜೊತೆ ಸಂಬಂಧ ಚೆನ್ನಾಗಿಲ್ಲ, ಲೈಫ್ ಪಾರ್ಟ್ನರ್ ಜೊತೆ ಅಂದ್ರೆ ಚಂದ್ರ ವೀಕ್ ಇರುತ್ತೆ. ಆ ಚಂದ್ರ ಸ್ಟ್ರಾಂಗ್ ಆಗ್ಲಿಕ್ಕೆ ಸೋಮವಾರದ ದಿನ ಕೇವಲ ಚಂ ಚಂದ್ರಾಯ ನಮಃ, ಚಂ ಚಂದ್ರಾಯ ನಮಃ, ಚಂ ಚಂದ್ರಾಯ ನಮಃ 108 ಟೈಮ್ಸ್ ನೀವು ಬೆಳಗ್ಗೆ ಮತ್ತೆ ಸಾಯಂಕಾಲ ಸಾಧ್ಯ ಆಗೋರು 1008 ಬಾರಿ ಜಪ ಮಾಡಿ ನೋಡಿ. ಪ್ರತಿದಿನ ಸೋಮವಾರದಿಂದ ಶುರು ಮಾಡಿ 48 ದಿನ ಅಥವಾ 3 ತಿಂಗಳು 6 ತಿಂಗಳು ನಿರಂತರವಾಗಿ ಮಾಡಿ. ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗತ್ತೆ. ಯಾಕೆ ಅಂದ್ರೆ ಮನಸ್ಸಿನ ನಿಯಾಮಕ ಮಹಾರುದ್ರ ದೇವರು, ಹಾಗೂ ಈ ಒಂದು ತಾಯಿಯ ಸ್ಥಾನವನ್ನ ಚಂದ್ರನಿಗೆ ಕೊಟ್ಟಿದ್ದೇವೆ, ತಂದೆಯ ಸ್ಥಾನವನ್ನ ನಾವು ಸೂರ್ಯನಿಗೆ ಕೊಟ್ಟಿದ್ದೇವೆ ನಮ್ಮ ಒಂದು ಅಸ್ಟ್ರಾಲಜಿಯಲ್ಲಿ. ಸೊ ಹಾಗಾಗಿ ತಾಯಿ ಅನ್ನೋದು ಮೂನ್. ಸೊ ಮೂನ್ ರಿಪ್ರೆಸೆಂಟ್ ಮಾಡೋದು ಮನಸ್ಸು ಕಾರಕ ಚಂದ್ರ. ಆ ಮನಸ್ಸು ಯಾವಾಗ್ಲೂ ಪ್ರಫುಲ್ಲವಾಗಿ, ಆನಂದವಾಗಿ, ಉಲ್ಲಾಸದಾಯಕವಾಗಿ, ಖುಷಿಯಾಗಿ ಇರಬೇಕು ಅಂದ್ರೆ ಕೇವಲ ಚಂ ಚಂದ್ರಾಯ ನಮಃ ಪಠಣೆ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಶ್ರೀನಿವಾಸ. ನಮಸ್ಕಾರಗಳು. ಹರೇ ಶ್ರೀನಿವಾಸ. ಇವತ್ತು ಬಹಳ ವಿಶೇಷವಾದದ್ದು. ಸೋಮವಾರದ ದಿನ ಸೋಮನನ್ನ ನೆನೆದರೆ ಎಲ್ಲ ಮನಸ್ಸಿನ ದುಗುಡಗಳು, ದುಃಖಗಳು, ಮನಸ್ಸಲ್ಲಿ ಆಲೋಚನೆಗಳು, ಕೆಟ್ಟ ಕೆಟ್ಟ ಆಲೋಚನೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದ್ರೆ ಚಂದ್ರ ವೀಕ್ ಇರುತ್ತೆ. ತಾಯಿಯ ಜೊತೆ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ ಚಂದ್ರ ವೀಕ್ ಇರುತ್ತೆ. ಹೆಂಡತಿಯ ಜೊತೆ ಸಂಬಂಧ ಚೆನ್ನಾಗಿಲ್ಲ, ಲೈಫ್ ಪಾರ್ಟ್ನರ್ ಜೊತೆ ಅಂದ್ರೆ ಚಂದ್ರ ವೀಕ್ ಇರುತ್ತೆ. ಆ ಚಂದ್ರ ಸ್ಟ್ರಾಂಗ್ ಆಗ್ಲಿಕ್ಕೆ ಸೋಮವಾರದ ದಿನ ಕೇವಲ ಚಂ ಚಂದ್ರಾಯ ನಮಃ, ಚಂ ಚಂದ್ರಾಯ ನಮಃ, ಚಂ ಚಂದ್ರಾಯ ನಮಃ 108 ಟೈಮ್ಸ್ ನೀವು ಬೆಳಗ್ಗೆ ಮತ್ತೆ ಸಾಯಂಕಾಲ ಸಾಧ್ಯ ಆಗೋರು 1008 ಬಾರಿ ಜಪ ಮಾಡಿ ನೋಡಿ. ಪ್ರತಿದಿನ ಸೋಮವಾರದಿಂದ ಶುರು ಮಾಡಿ 48 ದಿನ ಅಥವಾ 3 ತಿಂಗಳು 6 ತಿಂಗಳು ನಿರಂತರವಾಗಿ ಮಾಡಿ. ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗತ್ತೆ. ಯಾಕೆ ಅಂದ್ರೆ ಮನಸ್ಸಿನ ನಿಯಾಮಕ ಮಹಾರುದ್ರ ದೇವರು, ಹಾಗೂ ಈ ಒಂದು ತಾಯಿಯ ಸ್ಥಾನವನ್ನ ಚಂದ್ರನಿಗೆ ಕೊಟ್ಟಿದ್ದೇವೆ, ತಂದೆಯ ಸ್ಥಾನವನ್ನ ನಾವು ಸೂರ್ಯನಿಗೆ ಕೊಟ್ಟಿದ್ದೇವೆ ನಮ್ಮ ಒಂದು ಅಸ್ಟ್ರಾಲಜಿಯಲ್ಲಿ. ಸೊ ಹಾಗಾಗಿ ತಾಯಿ ಅನ್ನೋದು ಮೂನ್. ಸೊ ಮೂನ್ ರಿಪ್ರೆಸೆಂಟ್ ಮಾಡೋದು ಮನಸ್ಸು ಕಾರಕ ಚಂದ್ರ. ಆ ಮನಸ್ಸು ಯಾವಾಗ್ಲೂ ಪ್ರಫುಲ್ಲವಾಗಿ, ಆನಂದವಾಗಿ, ಉಲ್ಲಾಸದಾಯಕವಾಗಿ, ಖುಷಿಯಾಗಿ ಇರಬೇಕು ಅಂದ್ರೆ ಕೇವಲ ಚಂ ಚಂದ್ರಾಯ ನಮಃ